श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवोनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಸಂಪುಟ 3 आणि तू बाप तूची माय ही बोलीना स्तुती होय बिंबोपाधिक आहे ವಿಟಾಳು ತೇಥೆ ಅಥವಾ ನೀನೇ ತಂದೆ ತಾಯಿಯು ಈ ಶಬ್ದಗಳಿಂದಾಗದು ಸ್ತುತಿಯು ಕಾರಣ ಮಗುವಿನ ಉಪಾಧಿಯ ಮೈಲಿಗೆಯು ಅದರಲ್ಲಿ ಬಂದಂತಾಗುವುದು ಅಥವಾ ನೀನೇ ತಂದೆ ತಾಯಿ ಎಂಬ ಶಬ್ದಗಳಿಂದ ಮಾಡಿದ ಸ್ತುತಿಯೂ ಕೂಡ ಯೋಗ್ಯವೆನಿಸಲಾರದು. ಏಕೆಂದರೆ ಏಕರಸ ಸ್ವರೂಪನಾದ ನಿನಗೆ ಮಗುವಿನ ಉಪಾಧಿಯ ಮೈಲಿಗೆಯನ್ನು ಅದರಲ್ಲಿ ತಂದಂತಾಗುವುದು. जी दालेनी पायके आले ते गोसावी पण केवी बोले ऐसे उपाधी आशिटले ಕಾಯಿ ವಾನು. ಆರೋಪಿಸಿಕೊಂಡು ಸೇವಕ ಭಾವವನ್ನು ಹೇಗೆ ಕೊಡಲಿ ನಿನಗೆ ಸ್ವಾಮಿತನವನ್ನು, ಹೀಗೆ ಉಪಾಧಿಯ ಅಂಜಲಗಳನ್ನು ಹೇಗೆ ವರ್ಣಿಸಲಿ. ನನ್ನಲ್ಲಿ ನಾನು ಸೇವಕ ಭಾವವನ್ನು ಆರೋಪಿಸಿಕೊಂಡು ನಿನಗೆ ಸ್ವಾಮಿತನವನ್ನು ಹೇಗೆ ಕೊಡಲಿ, ಹೀಗೆ ಉಪಾಧಿ ಅಂಜಲಗಳನ್ನು ಹೇಗೆ ವರ್ಣಿಸಲಿ. ತರಿಯಾತ್ಮ ತೂ ಏಕ ಸರ ಹೇಹಿ ಮಣತಾ ದಾತಾರ ಆತುಲ ತೂ ಬಾಹೇರ ಘಾಪತಾಸಿ. ಏಕರಸ ಆತ್ಮನಿವೃತ್ತಿ ನೀನು ಹೇ ದಾತಾರ ಹೇಗೆ ವರ್ಣಿಸಿದರೂ ನಿನ್ನನ್ನು ನಾನು ಆತ್ಮಸ್ವರೂಪನಾಗಿ ಒಳಗಿರುವ ನಿನ್ನನ್ನು ಹೊರಗೆ ಹಾಕಿದಂತಾಗುವುದು. ಹಾಗೆ ನೋಡಿದರೆ ನೀನು ಏಕರಸ ಆತ್ಮನಿವೃತ್ತಿ. ಹೇ ದಾತಾರ ನಾನು ನಿನ್ನನ್ನು ಹೇಗೇ ವರ್ಣಿಸಿದರೂ ಆತ್ಮಸ್ವರೂಪವಾಗಿರುವ ನಿನ್ನನ್ನು ಹೊರಗೆ ಹಾಕಿದಂತಾಗುವುದು. ಮನೋನಿ ಸಾತಾ ತುಳಲಾಗಿ ತುತೀದ ದೇಖೋ ಜಿ ಜಗಿ ಮೌನ ವಾಚೂನಿ ಲೇಣೆ ಆಂಗಿ ಸುಸಿ ನಾಮ. ಆದ್ದರಿಂದ ನಿಜವಾಗಿಯೂ ನಿನಗಾಗಿ ಜಗದಲ್ಲಿ ಕಂಡಿಲ್ಲ ಸ್ತುತಿಗಾಗಿ ಧರಿಸುವುದಿಲ್ಲ ಮೌನದ ಹೊರತಾಗಿ ಬೇರೆ ಆಭರಣ. ಆದ್ದರಿಂದ ನಿಜವಾಗಿಯೂ ನಿನ್ನ ಸ್ತುತಿಗಾಗಿ ಈ ಜಗತ್ತಿನಲ್ಲಿ ನಾನು ಏನನ್ನೂ ಕಂಡಿಲ್ಲ. ಅದಕ್ಕಾಗಿಯೇ ನಿನಗೆ ಹಾಕುವುದಕ್ಕಾಗಿ ಮೌನದ ಹೊರತು ಬೇರೆ ಆಭರಣವೇ ಇರುವುದಿಲ್ಲ. ಸ್ತುತಿ ಕಾಹೀನ ಬೋಲನೆ ಪೂಜಾ ಕಾಹೀನ ಕರಣೆ ಸನ್ನಿಧಿ ಕಾಹೀನ ಹೋಣೆ ತುझ्या ठाई. ಏನೂ ಅನ್ನದಿರುವುದೇ ನಿನ್ನ ಸ್ತುತಿಯೋ, ಏನೂ ಮಾಡದಿರುವುದೇ ನಿನ್ನ ಪೂಜೆಯು, ಏನೂ ಆಗದಿರುವುದೇ ನಿನ್ನ ಸನ್ನಿಧಿಯು ನಿನ್ನಲ್ಲಿ. ಆದ್ದರಿಂದ ಏನೂ ಅನ್ನದಿರುವುದೇ ನಿನ್ನ ಸ್ತುತಿಯು, ಏನೂ ಮಾಡದಿರುವುದೇ ನಿನ್ನ ಪೂಜೆಯು, ಏನೂ ಆಗದಿರುವುದೇ ನಿನ್ನಲ್ಲಿ ಇರುವಂತಹ ನಿನ್ನ ಸನ್ನಿಧಿ ಆಗಿರುತ್ತದೆ. ತರಿ ಜಿತಲೆ ಜೈಸೆ ಭುಲಿ ಪಿಸೆ ಆಲಾಪು ಘಾಲಿ ತೈಸೆ ವಾನೂತೆ ಮಾವುಲಿ ಉಪಸಾಹೇತು. ಆದರೂ ಯಾವ ರೀತಿಯಾಗಿ ಹುಚ್ಚು ಹಿಡಿದವನು ಹುಚ್ಚು ತಲದಿಂದ ಬಡಬಡಿಸುವನು ಅವನು
ಅದರಂತೆ ಹೇ ತಾಯಿ ವರ್ಣಿಸುವೆ ನಿನ್ನನ್ನು ಸಹಿಸಬೇಕು ನೀನು. ಆದರೂ ಯಾವ ರೀತಿಯಾಗಿ ಹುಚ್ಚು ಹಿಡಿದವನು ಹುಚ್ಚುತನದಿಂದ ಬಡಬಡಿಸುವನು, ಅದರಂತೆ ಹೇ ತಾಯಿ ನಾನು ನಿನ್ನನ್ನು ವರ್ಣಿಸುವೆನು. ಆದರೆ ಮುಖ್ಯವಾಗಿ ನೀನು ಅದನ್ನು ಸಹಿಸಬೇಕು. आता गीतार्थाची मुक्त मुदी लावी माझिये वाग वृद्धी जे माने हे सभासदी ಸಜ್ಜನಾಂಚ್ಯ. ಈಗ ಗೀತಾರ್ಥದ ಮುಕ್ತಾ ಮುದ್ರೆಯನ್ನು ಒತ್ತಿಗೊಳಿಸಿರಿ ನನ್ನ ವಾಗ್ವೃದ್ಧಿಯನ್ನು, ಅದರಿಂದದು ಪಡೆಯುವುದು ಮಾನ್ಯತೆಯನ್ನು ಸಜ್ಜನರ ಸಭೆಯಲ್ಲಿ. ಶ್ರೀ ಜ್ಞಾನೇಶ್ವರ ಮಹಾರಾಜರು ತಮ್ಮ ಸದ್ಗುರುಗಳಾದ ಶ್ರೀ ನಿವೃತ್ತಿನಾಥರಿಗೆ ಅನ್ನುವುದೇನೆಂದರೆ, ಹೇ ಸದ್ಗುರುವೇ, ಈಗ ನೀವು ಗೀತಾರ್ಥ ಬರೆಯುವ ಬಗ್ಗೆ ನಿಮ್ಮ ಒಪ್ಪಿಗೆಯ ಮುದ್ರೆಯನ್ನು ಒತ್ತಿ ನನ್ನ ವಾಣಿಯನ್ನು ಸಮೃದ್ಧಿಗೊಳಿಸಿರಿ. ಅದರಿಂದ ಅದು ಸಜ್ಜನರ ಸಭೆಯಲ್ಲಿ ಮಾನ್ಯತೆ ಪಡೆಯುವುದು. ಏಥ ಮಣಿತಲೆ ಶ್ರೀ ನಿವೃತ್ತಿ नको हे पुडत पुडती ಪರಿಶೀಲೋಹ ಘೃಷ್ಟಿ ಕಿತಿ ವೇಳ ವೇಳಾ ಕೀಜೆ. ಆಗ ಅಂದರು ಶ್ರೀ ನಿವೃತ್ತಿ, ಬೇಡ ಬೇಡ ಈ ಪುನಃ ಪುನರಾವೃತ್ತಿ, ಸ್ಪರ್ಶಮಣಿಗೆ ಕಬ್ಬಿಣವನ್ನು ಎಷ್ಟಾವೃತ್ತಿ ತಿಕ್ಕಬೇಕಾಗುವುದು. ಆಗ ಶ್ರೀ ಜ್ಞಾನರಾಜರ ಸದ್ಗುರುಗಳಾದ ಅರ್ಥಾತ್ ಅಣ್ಣನಾದ ಶ್ರೀ ನಿವೃತ್ತಿನಾಥರು, ಹೇ ಜ್ಞಾನರಾಜ, ನಿನ್ನ ಈ ಪುನಃ ಪುನರಾವೃತ್ತಿ ಬೇಡ, ಸಾಕು ಮಾಡು. ಕಬ್ಬಿಣವು ಬಂಗಾರವಾಗುವುದಕ್ಕಾಗಿ ಅದನ್ನು ವರ್ಷಮಣಿಗೆ ಎಷ್ಟು ಬಾರಿ ತಿಕ್ಕಬೇಕಾಗುವುದು. ತವ ವಿನವೀ ಜ್ಞಾನ ದೇವೋ ಮಣೆ ಹೋ ಕಾಜಿ ಪಸಾವೋ ತರಿ ಅವಧಾನ ದೇತು ದೇವೋ ಗ್ರಂಥ ಆತ. ಆಗ ವಿನಂತಿಸಿದನು ಜ್ಞಾನದೇವನು, ಕೊಡಬೇಕೆಂದನು ಇದೇ ಪ್ರಸಾದವನ್ನು. ದೇವ ತಾವು ಕೊಡಬೇಕು ಅವಧಾನವನ್ನು ಈ ಗ್ರಂಥದ ಕಡೆಗೆ. ಆಗ ಜ್ಞಾನರಾಜರು ತಮ್ಮ ಸದ್ಗುರುಗಳಾದ ಶ್ರೀ ನಿವೃತ್ತಿನಾಥರಿಗೆ, ಹೇ ದೇವ, ತಾವು ಈ ಗ್ರಂಥದ ಕಡೆಗೆ ಅವಧಾನ ಕೊಡಬೇಕೆಂಬುವಂಥ ಪ್ರಸಾದವನ್ನು ಕೊಡಿರಿ ಅಂದನು. जी गीतारत्न प्रासादाचा कळसवार्थ चिंतामणीचा सर्व गीता दर्शनाचा ಪಾಠಾವುದು. ಇದೇ ಅಧ್ಯಾಯವು ಗೀತಾರತ್ನ ಖಚಿತ ಪ್ರಾಸಾದದ ಅರ್ಥರೂಪಿ ಚಿಂತಾಮಣಿಯ ಕಲಶವಾದ್ದರಿಂದ ಸಂಪೂರ್ಣ ಗೀತಾ ದರ್ಶನದ ಮಾರ್ಗದರ್ಶಕವು. ಹೇ ಗುರುದೇವ, ಇದೇ ಅಧ್ಯಾಯವು ಗೀತಾ ಎಂಬ ರತ್ನ ಖಚಿತ ಪ್ರಾಸಾದದ ಅರ್ಥಾತ್ ಮಂಟಪದ ಅರ್ಥರೂಪಿ ಚಿಂತಾಮಣಿಯ ಕಲಶವಾದ್ದರಿಂದ ಸಂಪೂರ್ಣ ಗೀತಾ ದರ್ಶನದ ಅರ್ಥಾತ್ ಶಾಸ್ತ್ರದ ಮಾರ್ಗದರ್ಶಕವಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ. Mm-hmm.